ನಮಸ್ಕಾರ, ವಿವಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಈಗ ಹೆಡ್ಲೈನ್ಸ್. ಆಲೂರು ತಾಲೂಕು ಕಚೇರಿಗೆ ಬಾಂಬ್ ಬೆದರಿಕೆ, ಆತಂಕದಲ್ಲಿದ್ದ ಸಿಬ್ಬಂದಿ ಮತ್ತು ಸಾರ್ವಜನಿಕರನ್ನ ಕಚೇರಿಯಿಂದ ತುರ್ತು ಸ್ಥಳಾಂತರ. ಕಚೇರಿ ಆವರಣದಲ್ಲಿ ಪೊಲೀಸ್ ಬಂದೋಬಸ್ತ್, ಶ್ವಾನದಳದಿಂದ ತಪಾಸಣೆ. ಹಣಕ್ಕಾಗಿ ನೌಕಾಪಡೆ ರಹಸ್ಯ ಮಾಹಿತಿ ಪಾಕಿಸ್ತಾನಕ್ಕೆ ರವಾನೆ, ಉಡುಪಿಯಲ್ಲಿ ಗುಜರಾತ್ ಮೂಲದ ಆರೋಪಿ ಸೆರೆ, ಪೊಲೀಸರಿಂದ ಆರೋಪಿಗಳ ವಿಚಾರಣೆ. ರೈಲ್ವೆ ಪ್ರಯಾಣಿಕರಿಗೆ ಶಾಕಿಂಗ್, ಒಂದೇ ವರ್ಷದಲ್ಲಿ 2ನೇ ಬಾರಿಗೆ ಟಿಕೆಟ್ ದರ ಏರಿಕೆ, ಡಿಸೆಂಬರ್ 26ರಿಂದ ಹೊಸ ದರಗಳು ಜಾರಿ. ಆಲೂರು ತಾಲೂಕು ಕಚೇರಿಗೆ ಅಪರಿಚಿತರಿಂದ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿದ್ದು, ಈ ಸುದ್ದಿ ತಿಳಿಯುತ್ತಿದ್ದಂತೆ ಕಚೇರಿಯಲ್ಲಿದ್ದ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಕೆಲಸಕ್ಕಾಗಿ ಬಂದಿದ್ದ ಸಾರ್ವಜನಿಕರಲ್ಲಿ ಆತಂಕ ಉಂಟಾಗಿದೆ. ಬೆದರಿಕೆ ಸಂದೇಶ ಬಂದ ಕೂಡಲೇ ಎಚ್ಚೆತ್ತ ಆಡಳಿತ ಮಂಡಳಿ ಮತ್ತು ಪೊಲೀಸರು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕಚೇರಿಯ ಒಳಗಿದ್ದ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ತಕ್ಷಣವೇ ಹೊರಗೆ ಕಳುಹಿಸಲಾಗಿದ್ದು, ಆವರಣದ ಸುತ್ತಲೂ ಪೊಲೀಸ್ ಬಂದೋಬಸ್ತ್ ಮಾಡಿ ಸಾರ್ವಜನಿಕರು ಒಳಗೆ ಬರದಂತೆ ನಿರ್ಬಂಧ ಹೇರಲಾಗಿದೆ. ಸದ್ಯ ಬಾಂಬ್ ಪತ್ತೆ ದಳ ಮತ್ತು ಶ್ವಾನದಳಕ್ಕೆ ಮಾಹಿತಿ ನೀಡಲಾಗಿದ್ದು, ಇಡೀ ಕಟ್ಟಡವನ್ನು ಕೂಲಂಕುಷವಾಗಿ ತಪಾಸಣೆ ನಡೆಸಲಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಇಮೇಲ್ ಬಾಂಬ್ ಬೆದರಿಕೆಗಳು ಹೆಚ್ಚಾಗುತ್ತಿದ್ದು, ಕೆಲ ದಿನಗಳ ಹಿಂದೆ ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಗೂ ಇಂತಹದ್ದೇ ಇಮೇಲ್ ಬಂದಿದ್ದು, ಇದು ಯಾವುದೋ ಕಿಡಿಗೇಡಿಗಳು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸಲು ಮಾಡುತ್ತಿರುವ ಹುಸಿ ಬಾಂಬ್ ಬೆದರಿಕೆ ಇರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಸದ್ಯ ಪೊಲೀಸರು ಇಮೇಲ್ ಬಂದಿರುವ ಮೂಲವನ್ನ ಪತ್ತೆ ಹಚ್ಚಲು ಸೈಬರ್ ಕ್ರೈಂ ವಿಭಾಗದ ನೆರವು ಪಡೆಯುತ್ತಿದ್ದು, ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ, ಪರಿಸ್ಥಿತಿ ಹತೋಟಿಯಲ್ಲಿದೆ ಎಂದು ಭರವಸೆ ನೀಡಿದ್ದಾರೆ. ಭಾರತದ ನೌಕಾಪಡೆ ರಹಸ್ಯ ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ರವಾನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಡುಪಿಯಲ್ಲಿ ಮತ್ತೋರ್ವನನ್ನ ಬಂಧಿಸಲಾಗಿದೆ. ಮಲ್ಪೆಯ ಕೊಚ್ಚಿನ್ ಶಿಪ್ ಯಾರ್ಡ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಇಬ್ಬರನ್ನ ಈ ಮೊದಲು ಬಂಧಿಸಲಾಗಿತ್ತು. ಇದೀಗ ಗುಜರಾತ್ ಮೂಲದ ಮತ್ತೋರ್ವ ಆರೋಪಿಯನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಪೊಲೀಸರ ತನಿಖೆ ಪ್ರಕಾರ ಬಂಧಿತ ಆರೋಪಿ ಹಿರೇಂದ್ರ ಗುಜರಾತ್ ರಾಜ್ಯದ ಆನಂದ ಜಿಲ್ಲೆಯ ಕೈಲಾಸ್ ನಗರಿಯ ನಿವಾಸಿಯಾಗಿದ್ದು, ಹಣ ಪಡೆದು ಬಂಧಿತ ರೋಹಿತ್ ಮತ್ತು ಸಂತ್ರಿಗೆ ಮೊಬೈಲ್ ಸಿಮ್ ಕಾರ್ಡ್ಗಳನ್ನು ಒದಗಿಸಿದ್ದಂತೆ. ಇವರೆಲ್ಲ ಸೇರಿ ಪಾಕಿಸ್ತಾನಕ್ಕೆ ಭಾರತ ನೌಕಾಪಡೆಯ ಸಂಬಂಧಿಸಿದ ರಹಸ್ಯ ಮಾಹಿತಿಗಳನ್ನು ರವಾನಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ನವೆಂಬರ್ 21ರಂದು ಉತ್ತರ ಪ್ರದೇಶದ ರೋಹಿತ್ ಮತ್ತು ಸಂತ್ರಿ ಎಂಬ ಇಬ್ಬರನ್ನ ಮಲ್ಪೆ ಪೊಲೀಸರು ಬಂಧಿಸಿದ್ದರು. ಇವರು ಮಲ್ಪೆಯಲ್ಲಿರುವ ಕೊಚ್ಚಿನ್ ಶಿಪ್ ಯಾರ್ಡ್ನಲ್ಲಿ ಸಹಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದರು. ಶಿಪ್ ಯಾರ್ಡ್ ಅಧಿಕಾರಿಗಳಿಗೆ ಸಂಶಯ ಮೂಡಿದ ಹಿನ್ನೆಲೆ ಮಲ್ಪೆ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ದೂರಿನ ಆಧಾರದ ಮೇಲೆ ಇಬ್ಬರನ್ನ ಬಂಧಿಸಲಾಗಿತ್ತು. ಬಂಧಿತರ ವಿಚಾರಣೆ ವೇಳೆ ಮತ್ತೋರ್ವ ಆರೋಪಿಯ ಮಾಹಿತಿ ಲಭ್ಯವಾಗಿದ್ದು, ಹಡಗುಗಳ ನಂಬರ್ಗಳ ಗೌಪ್ಯಪಟ್ಟಿ ಹಾಗೂ ಮಾಹಿತಿ ರವಾನಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಸದ್ಯ ಪ್ರಮುಖ ಇಬ್ಬರು ಆರೋಪಿಗಳು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಮಲ್ಪೆಯಲ್ಲಿರುವಂತಹ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಎಂಬ ಸಂಸ್ಥೆಯಲ್ಲಿ ಕಾಂಟ್ರಾಕ್ಚುಯಲ್ ಬೇಸಿಸ್ ಅಲ್ಲಿ ಒಂದು ಸಂಸ್ಥೆ ಸುಷ್ಮಾ ಮರೀನ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇಬ್ಬರು ವ್ಯಕ್ತಿಗಳು ರೋಹಿತ್ ಹಾಗೂ ಸಂತ್ರಿ ಎಂಬವರು ಬೇರೆ ದೇಶದವರಿಗೆ ಆ ಶಿಪ್ ಯಾರ್ಡ್ಗೆ, ಕೊಚ್ಚಿನ್ ಶಿಪ್ ಯಾರ್ಡ್ಗೆ ಹಾಗೂ ಇಲ್ಲಿ ಮಲ್ಪೆಯಲ್ಲಿರುವಂತಹ ಡಾಕ್ ಯಾರ್ಡ್ಗೆ ಬರುವಂತಹ ಇಂಡಿಯನ್ ನೇವಿದು ಶಿಪ್ಗಳು ಮತ್ತು ಅದರದ್ದು ಡೀಟೇಲ್ಸು ಫಾರಿನ್ ಬೇಸ್ಡ್ ಎಂಟಿಟಿಗೆ ಶೇರ್ ಮಾಡಿದ್ದೀವಿ ಅಂತ ವಿಚಾರಕ್ಕೆ, ದುಡ್ಡುಗೋಸ್ಕರ ಫಾರಿನ್ ಬೇಸ್ಡ್ ಎಂಟಿಟಿಗೆ, ನಮಗೆ ಭಾರತ ದೇಶಕ್ಕೆ ಇನಿಮಿಕಲಾಗಿರುವಂತಹ ಫಾರಿನ್ ಬೇಸ್ಡ್ ಎಂಟಿಟಿಗೆ ಶೇರ್ ಮಾಡಿದಂಥ ವಿಚಾರದಲ್ಲಿ CR ನಂಬರ್ 120/2025 ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಮತ್ತು BNS ಬೇರೆ ಬೇರೆ ಸೆಕ್ಷನ್ ಅಡಿಗಳಲ್ಲಿ ನಾವು ದಾಖಲೆ ಮಾಡಿದ್ದೀವಿ. ಆವಾಗ ನಮಗೆ ಸಣ್ಣ ಡೌಟ್ ಇತ್ತು, ಇದು ಶೇರ್ ಮಾಡಿರುವಂಥದ್ದು ಪಾಕಿಸ್ತಾನಿಗೆ ಇರಬಹುದಾ ಅಂತ. ಈಗ ನಮ್ಮ ತನಿಖೆಯಲ್ಲಿ ಅದು ಖಚಿತವಾಗಿದೆ. ಈ ಶಿಪ್ ಮತ್ತು ಇತರ ಡೀಟೇಲ್ಸ್ ಹೋಗಿರುವಂಥದ್ದು ಪಾಕಿಸ್ತಾನಿಗೆ ಅಂತ ನಮ್ಮ ತನಿಖೆಯಲ್ಲಿ ತಾಂತ್ರಿಕ ಎವಿಡೆನ್ಸ್ ಇಂದ ತುಂಬ ಕ್ಲಿಯರ್ ಕಟ್ ಆಗಿ ಎಸ್ಟಾಬ್ಲಿಷ್ ಆಗಿದೆ. ಈ ತನಿಖೆಯನ್ನು ಮುಂದುವರಿಸಿದಾಗ ASP ಹರ್ಷ ಪ್ರೇಮದ ಅವರ ತಂಡ ಈ ಏನು ಮಾಹಿತಿ ಇಂಡಿಯಾದಿಂದ ಪಾಕಿಸ್ತಾನ ಬೇಸ್ಡ್ ಆಪರೇಟರ್ ಏನು ಶೇರ್ ಮಾಡ್ತಿದ್ರು ಅದಕ್ಕೆ ಬಳಸಿರುವಂತಹ ಸಿಮ್ಗಳು ಮತ್ತು OTP, ಈ ಸಿಮ್ಗಳಲ್ಲಿ ವಾಟ್ಸಪ್ಪನ್ನು ಆಕ್ಟಿವೇಟ್ ಮಾಡೋಕ್ಕೆ OTP ಅಲ್ಲಿ ಪಾಕಿಸ್ತಾನಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಶೇರ್ ಮಾಡಿರುವಂಥದ್ದು, ಮತ್ತು ಈ ರೀತಿ
ಟೆಕ್ನಿಕಲ್ ಅಸಿಸ್ಟೆನ್ಸ್ 2 ಜನ ಆರೋಪಿಗಳಿಗೆ ಕೊಟ್ಟಿರುವಂತಹ ಒಬ್ಬ ವ್ಯಕ್ತಿ ಗುಜರಾತಲ್ಲಿ ಇದ್ದಾರೆ ಅಂತ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಈಗಾಗಲೇ ಆತನನ್ನು ವಶಕ್ಕೆ ತಗೊಂಡಿದ್ದೀವಿ. ಈಗಾಗಲೇ ನಾವು ರೋಹಿತ್ ಮತ್ತು ಸಂತ್ರೆಯನ್ನು ವಶಕ್ಕೆ ತಗೊಂಡಿದ್ದೀವಿ. ಅವರಿಬ್ಬರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಅದಲ್ಲದೆ ಈಗ ಹೊಸದಾಗಿ ಹಿರೇಂದ್ರ ಕುಮಾರ್ ಸನ್ ಆಫ್ ಭರತ್ ಕುಮಾರ್ ಖದಾಯತ್ 34 ವಯಸ್ಸು, ಕೈಲಾಸ್ ನಗರಿ, ಆನಂದ್ ತಾಲೂಕ್, ಗುಜರಾತ್, ಇವರನ್ನು ನಾವು ಅರೆಸ್ಟ್ ಮಾಡಲಾಗಿದೆ. ಅವರನ್ನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಕಳಿಸಲಾಗಿದೆ. ಈ ಪ್ರಕರಣದಲ್ಲಿ ಇದು ಭಾರತ ದೇಶದ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟದಾಗಿರುವುದರಿಂದ UAPA ಆಕ್ಟ್ ಅಡಿಯಲ್ಲಿ ಸೆಕ್ಷನ್ಗಳನ್ನು ಸಹ ಅಳವಡಿಸಲಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಸಂದರ್ಭದಲ್ಲಿ ನಾನು ಎಲ್ಲರ ಹತ್ರನೂ ಹೇಳಲಿಕ್ಕಿರುವಂಥ ವಿಚಾರ ಏನಂತ ಹೇಳಿದರೆ, ಈ ರೀತಿ ಸಸ್ಪಿಷಿಯಸ್ ಆಕ್ಟಿವಿಟೀಸು ನಿಮ್ಮ ಸುತ್ತಮುತ್ತ ನಡೀತಾ ಇದ್ದರೆ ಖಂಡಿತವಾಗಿ ಪೊಲೀಸರ ಹತ್ರ ಹೇಳಬೇಕು. ಅದೇ ರೀತಿ ಸಸ್ಪಿಷಿಯಸ್ ಆಗಿ ಫಾರಿನ್ ಪ್ರಜೆಗಳು ನಮ್ಮ ಬೀಚ್ಗಳಲ್ಲಿ, ಹಾರ್ಬರ್ಗಳಲ್ಲಿ ಅಥವಾ ರಿಸಾರ್ಟ್ಗಳಲ್ಲಿ ಓಡಾಡ್ತಿದ್ರೆ ಅಥವಾ ಕೆಲಸ ಕೇಳಿ ಬಂದರೆ ಕೂಡಲೇ ಪೊಲೀಸರ ಹತ್ರ ತಿಳಿಸಬೇಕು. ದೇಶದ ರೈಲ್ವೆ ಪ್ರಯಾಣಿಕರಿಗೆ ಭಾರತೀಯ ರೈಲ್ವೆ ಇಲಾಖೆ ಮತ್ತೊಮ್ಮೆ ಬೆಲೆ ಏರಿಕೆಯ ಬಿಸಿ ಮುಟ್ಟಿಸಿದೆ. ಕೇವಲ 6 ತಿಂಗಳ ಅಂತರದಲ್ಲಿ ಇದೀಗ 2ನೇ ಬಾರಿಗೆ ಟಿಕೆಟ್ ದರವನ್ನು ಏರಿಕೆ ಮಾಡುವ ತೀರ್ಮಾನ ಕೈಗೊಳ್ಳಲಾಗಿದ್ದು, ಹೊಸ ದರಗಳು ಡಿಸೆಂಬರ್ 26ರಿಂದ ಜಾರಿಗೆ ಬರಲಿದೆ. ರೈಲ್ವೆ ಇಲಾಖೆಯು ಭಾರಿ ಪ್ರಮಾಣದ ಏರಿಕೆ ಮಾಡದೆ ಪೈಸೆಗಳ ಲೆಕ್ಕದಲ್ಲಿ ದರ ಹೆಚ್ಚಳ ಮಾಡಿದೆ. 215 ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದ ಪ್ರಯಾಣಕ್ಕೆ ಪ್ರತಿ ಕಿಲೋಮೀಟರ್ಗೆ 1 ಪೈಸೆ, ಎಕ್ಸ್ಪ್ರೆಸ್ ರೈಲ್ಗಳಲ್ಲಿ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಏರಿಕೆ ಮಾಡಲಾಗಿದೆ. ಇನ್ನು ನಾನ್ ಎಸಿ ಬೋಗಿಯಲ್ಲಿ 500 ಕಿಲೋಮೀಟರ್ವರೆಗೆ ಪ್ರಯಾಣಿಸುವವರು ಹಾಲಿ ದರಕ್ಕಿಂತ ಅಂದಾಜು 10 ರು ಹೆಚ್ಚುವರಿ ಪಾವತಿಸಬೇಕಾಗುತ್ತದೆ. ಉಪನಗರ ರೈಲು ಪ್ರಯಾಣ ಮತ್ತು ಮಾಸಿಕ ಪಾಸ್ ದರದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಸಾಮಾಜಿಕ ಹೊಣೆಗಾರಿಕೆಯನ್ನ ನಿಭಾಯಿಸುತ್ತಾ ರೈಲ್ವೆ ದಕ್ಷತೆಯನ್ನ ಕಾಪಾಡಿಕೊಳ್ಳಲು ಈ ಅಲ್ಪ ಪ್ರಮಾಣದ ಏರಿಕೆ ಮಾಡಲಾಗಿದೆ. ಈ ನಿರ್ಧಾರದಿಂದ ಇಲಾಖೆಗೆ ವಾರ್ಷಿಕ ಸುಮಾರು 600 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಬರಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬದುಕಿನ ಸಂಧ್ಯಾಕಾಲದಲ್ಲಿ ಒಂಟಿತನ ಹೋಗಲಾಡಿಸಲು ಹಸಮಣೆ ಏರಿದ ವೃದ್ಧ ದಂಪತಿಗೆ ಈಗ ಸ್ವಂತ ಮಕ್ಕಳೇ ವಿರೋಧಿಗಳಾಗಿದ್ದಾರೆ. ಆಸ್ತಿಗಾಗಿ ಮಕ್ಕಳು ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ನವ ವಿವಾಹಿತ ದಂಪತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವ ಘಟನೆ ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ನಡೆದಿದೆ. ಹೊಳೆನರಸೀಪುರ ತಾಲೂಕಿನ ಗಾಳಿಪುರದ ನಿವಾಸಿ ರಾಜಣ್ಣ ಎಂಬುವವರ ಪತ್ನಿ 2 ವರ್ಷಗಳ ಹಿಂದೆ ನಿಧನರಾಗಿದ್ದರು. ಮಕ್ಕಳು ತನ್ನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂಬ ಬೇಸರದಲ್ಲಿದ್ದ ಅವರು ಡಿಸೆಂಬರ್ 17ರಂದು ಕಿತ್ತಾನೆಗಡಿಯ ಗೀತಾ ಎಂಬುವವರನ್ನ ಮದುವೆಯಾಗಿದ್ದರು. ಗೀತಾ ಕೂಡ ಪತಿಯಿಂದ ದೂರವಾಗಿ ಒಂಟಿಯಾಗಿ ವಾಸಿಸುತ್ತಿದ್ದರು. ಸದ್ಯ ತಂದೆಯ 2ನೇ ಮದುವೆಯಿಂದ ಆಸ್ತಿ ಕೈತಪ್ಪಿ ಹೋಗುತ್ತದೆ ಎಂಬ ಭೀತಿಯಲ್ಲಿರುವ ಮಕ್ಕಳು ತಂದೆ ಮತ್ತು ಸಾಕುತಾಯಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಮಕ್ಕಳ ಕಾಟ ತಾಳಲಾರದೆ ರಾಜಣ್ಣ ಅವರು ರಕ್ಷಣೆ ಕೋರಿ ಪೊಲೀಸ್ ಠಾಣೆಗೆ ಧಾವಿಸಿದ್ದಾರೆ. ಇತ್ತ ತಂದೆಯೇ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಮಕ್ಕಳು ಕೂಡ ಪ್ರತಿದೂರು ನೀಡಿದ್ದಾರೆ. ಇನ್ನು ನಮ್ಮ ನೆಮ್ಮದಿ ಜೀವನಕ್ಕೆ ಮಕ್ಕಳು ಅಡ್ಡಿಪಡಿಸುತ್ತಿದ್ದಾರೆ, ಪೊಲೀಸರು ನಮಗೆ ಸೂಕ್ತ ರಕ್ಷಣೆ ನೀಡುತ್ತಿಲ್ಲ ಎಂದು ವೃದ್ಧ ದಂಪತಿ ವಿಡಿಯೋ ಮೂಲಕ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸದ್ಯ ಪೊಲೀಸರು 2 ಕಡೆಯ ದೂರುಗಳನ್ನು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ನಾನು ಮದುವೆ ಮಾಡ್ಕೊಳ್ಳೋದು ನಿರ್ಧರಿಸಿದ್ದೆ. ಆದ್ರಿಂದ ನಾನು ಯಾರನ್ನೋ ನನ್ನ ಸ್ನೇಹಿತರು ನನ್ನ ಜೊತೆ ಬಂದದಕ್ಕೆ ಅವ್ರಿಗೂ ಹೋಗಿ ಎಲ್ಲ ಧಮಕಿ ಹಾಕಿ ಮಾಡಿ ಕೊಲೆ ಮಾಡ್ತೀನಿ ಎಂದು ಹೆದರಿಸಿ, ಅವರು ಸಹ 2ನೇ ಸತಿ ಇನ್ನೊಬ್ಬರು ಅಜ್ಜಗೌಡರು ಅಂತೇಳಿ ಅವ್ರ ಹತ್ರಕ್ಕೆ ಹೋಗಿ ಮತ್ತೆ ಗಲಾಟೆ ಮಾಡಿ ಅಲ್ಲಿಂದ ಕೇಸ್ ಬಂದಿತ್ತು. ಇವ್ರನ್ನೇ ಬರೋಕ್ಕೆ ಹೇಳ್ಬಿಟ್ಟು 20ನೇ ತಾರೀಕು ಶನಿವಾರ 7:30 1:30ವರೆಗೂ ಕುಂಡ್ರಿಸ್ಕೊಂಡು ಹೊಡೆದು ಸಿಕ್ಕಾಪಟ್ಟೆ ವ್ಯಾಲ್ಯೂಮೇಟಲ್ಲೆಲ್ಲ ಹೊಡೆದು ಎಷ್ಟು ಇದು ಮಾಡಿದ್ರು, ಹೆದರಿಕೆ ಭಯ ಹಾಕಿ ನಾನು ಕೂತಿದ್ದೆ. ಅಲ್ಲೇ ಮಾತ್ರ ತರಿಸ್ಕೊಟ್ಟವ್ರೆ ಮೆಡಿಕಲಿಂದ. ಅಳಿವಿನಂಚಿನಲ್ಲಿರುವ ವನ್ಯಜೀವಿಗಳು, ಪ್ರಕೃತಿ ಮತ್ತು ನಮ್ಮ ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಾಗಾರಗಳು ಅಗತ್ಯ ಎಂದು ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಅಧ್ಯಕ್ಷ BV ಮಲ್ಲಿಕಾರ್ಜುನಯ್ಯ ಕರೆ ನೀಡಿದರು. ಬೇಲೂರು ಪಟ್ಟಣದ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಕನ್ನಡಪ್ರಭ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಜನಮಿತ್ರ ಪತ್ರಿಕೆ ಹಾಗೂ ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿದ್ದ ತಾಲೂಕು ಮಟ್ಟದ ಕಲಾಕುಂಚ ಚಿತ್ರಕಲಾ ಸ್ಪರ್ಧೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಸೇವ್ ಫಾರೆಸ್ಟ್ ಸೇವ್ ಆನಿಮಲ್ಸ್ ಎಂಬ ಧ್ಯೇಯದೊಂದಿಗೆ ಆಯೋಜಿಸಲಾದ ಈ ಸ್ಪರ್ಧೆಯ ಮೂಲಕ ಮಕ್ಕಳು ಪರಿಸರದ ಬಗ್ಗೆ ಸಹಾನುಭೂತಿ ಬೆಳೆಸಿಕೊಳ್ಳಬೇಕು. ಸಾಲುಮರದ ತಿಮ್ಮಕ್ಕನವರ ನಿಸ್ವಾರ್ಥ ಸೇವೆ ಎಲ್ಲರಿಗೂ ಮಾದರಿಯಾಗಲಿ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ 20ಕ್ಕೂ ಹೆಚ್ಚು ಶಾಲೆಗಳ 80 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮೌಂಟ್ ಕಾರ್ಮೆಲ್ ಶಾಲೆಯ
ರಿಟೇಕ್ ಮೌಂಟ್ ಕಾರ್ಮೆಲ್ ಶಾಲೆ ಪ್ರಥಮ ಸ್ಥಾನ ಗಳಿಸಿದರೆ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ ದ್ವಿತೀಯ ಮತ್ತು ತೃತೀಯ ಬಹುಮಾನ ಪಡೆಯಿತು. ಶಾಂತಲಾ ವಿದ್ಯಾಸಂಸ್ಥೆ, ಕೆಪಿಎಸ್ ಹಳೆಬೀಡು ಹಾಗೂ ವಿದ್ಯಾವಿಕಾಸ್ ಶಾಲೆ ಸಮಾಧಾನಕರ ಬಹುಮಾನ ಪಡೆದವು. ಉತ್ತೇಜನ ಕೊಡಬೇಕು ಅಂತೇಳಿ ಈ ಸ್ಪರ್ಧೆ ಆಯೋಜನೆ ಆಗಿದೆ. ಅದಕ್ಕೆ ನಿಮಗೆ ತುಂಬ ದೂರದಿಂದ ಬಂದಿರೋ ಮಲ್ಲಿಕಾರ್ಜುನ ನಿಮಗೆ ಸ್ಫೂರ್ತಿ ತುಂಬಿಸೋಕೆ ಅಂತಲೇ ಬೆಂಗಳೂರಿಂದ ಬಂದಿದ್ದಾರೆ. ಹಾಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ ಮುಖಾಂತರ ಮಕ್ಕಳಲ್ಲಿ ಇರುವ ಒಂದು ಸೃಜನಶೀಲತೆ ಮತ್ತು ಒಂದು ಒಳ್ಳೆ ಟ್ಯಾಲೆಂಟನ್ನು ಗುರುತಿಸಬೇಕು ಅಂತೇಳಿ ಸ್ಪರ್ಧೆ ಆಯೋಜನೆ ಆಗಿದೆ. ಇದೆಲ್ಲ ತುಂಬ ಏಕಾಗ್ರತೆಯಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಿಮ್ಮ ಟ್ಯಾಲೆಂಟನ್ನು ಹೊರಗಡೆ ತರಬೇಕು ಅಂತೇಳಿ ಮುಖಾಂತರ ಹೇಳಿ ಈ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸ್ಪರ್ಧೆ ಮಾಡಿ ಒಳ್ಳೆಯದಾಗಲಿ ಏರ್ಪಡಿಸಿ. ನಮ್ಮ ಮೂಲ ಉದ್ದೇಶ ಇಷ್ಟೇ, ಮಕ್ಕಳಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನು ಬಿತ್ತಬೇಕು. ಈಗ ಕಾಲ ಬದಲಾದಂಗೆ ಕೇವಲ ಮೊಬೈಲ್ ಜಗತ್ತಿನಲ್ಲಿ ಅದರಲ್ಲಿ ತಲ್ಲೀನರಾಗುವುದನ್ನು ತಪ್ಪಿಸಬೇಕು ಮತ್ತು ಅವರು ಎಲ್ಲವನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕೆಂದರೆ ಯಾರು ನಮ್ಮ ಪ್ರಪಂಚದ ಹಾಗೂ ಸದೃಢವಾಗಿ ಬೆಳಿಬೇಕು, ಸಂಸ್ಕಾರವಂತರಾಗಬೇಕು ಅನ್ನೋದು ಉದ್ದೇಶ ನಮ್ಮಲ್ಲಿದ್ದು, ನಮ್ಮ ತಂದೆ ತಾಯಿಗಳು ನಮಗೆ ಸಂಸ್ಕಾರವನ್ನು ಕಲಿಸ್ತಾರೆ. ಅದ್ರ ಜೊತೆ ಶಾಲೆಯಲ್ಲಿ ಇದು ಪೂರ್ಣಪ್ರಜ್ಞಾ ಶಾಲೆ, ಮೊದಲಿಂದಲೂ ಕೂಡ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸ್ತಕ್ಕಂಥ ಪ್ರತೀತಿಯಾಗಿದೆ. ಇದು ಮೂಲ ಉದ್ದೇಶವಾಗಿರುತ್ತೆ. ಈ ಮಕ್ಕಳು ಇವತ್ತಿನ ದಿನದಲ್ಲಿ ಅನೇಕ ವಿಚಾರಗಳಲ್ಲಿ ದಾರಿ ತರ್ತಕ್ಕಂಥ ಅವಕಾಶವಿರೋದನ್ನು ತಪ್ಪಿಸಬೇಕು. ಅಂದರೆ ಇಲ್ಲಿ ಬಂದಿರುವಂಥವರು ಪ್ರೌಢಶಾಲಾ ಹಂತದ ವಿದ್ಯಾರ್ಥಿಗಳು. ಇತ್ತೀಚಿನ ದಿನಮಾನದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ ಇಲಾಖೆ ಅಡಿಯಲ್ಲಿ. ಇದು ಅರಣ್ಯ ಇಲಾಖೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಚಿತ್ರಕಲೆ ಅಂತ ಅಂದರೆ ಮಕ್ಕಳ ತಮಗೆಲ್ಲ ಗೊತ್ತಿದೆ, ಏಕಾಗ್ರತೆಯನ್ನು ಮೂಡಿಸುವಂತಹ ಒಂದು ಮೂಲ ಸಾಧನ ಚಿತ್ರಕಲಾ. ನಮ್ಮಲ್ಲಿ ಈಗಾಗಲೇ 3 ದಿವಸದಿಂದ ಎಕ್ಸಾಮಿನೇಷನ್ ಕೂಡ ಆಗಿದೆ. ಬೋರ್ಡಿಂದ ಎಕ್ಸಾಮು ಆಗುತ್ತೆ. ಚಿತ್ರಕಲಾ ಪರೀಕ್ಷೆಯನ್ನು ಬರ್ತಿದ್ದೀವಿ, ನಿನ್ನೆಗೆ ತಾನೇ ಮುಗಿದಿದೆ. ಆ ಒಂದು ಸಿದ್ಧತೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀವಿ ಅಂತ ಅಂದ್ಕೊಳ್ತೀನಿ. ಜೊತೆಗೆ ಚಿತ್ರಕಲೆ ಒಂದು ಕಲ್ಪನೆಯಲ್ಲಿ ಬರೆಯುವಂತಹ ಚಿತ್ರ ಆಗಿರುತ್ತೆ. ಒಂದು ರೀತಿ ಕಲಬುರಗಿ ಜಿಲ್ಲೆಯ ಪ್ರಮುಖ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಡಿಗ್ರೇಡ್ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಕಲಬುರಗಿ ಬಿಜೆಪಿ ಘಟಕ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕ ರಾಜಕುಮಾರ ಪಾಟೀಲ್ ತೆಲ್ಕೂರ್ ಸರ್ಕಾರದ ಅವೈಜ್ಞಾನಿಕ ನಿರ್ಧಾರಗಳನ್ನು ಕಟುವಾಗಿ ಟೀಕಿಸಿದರು. ತಿಂಗಳಿಗೆ ಕನಿಷ್ಠ 30 ಹೆರಿಗೆಗಳು ಆಗದ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಡಿಗ್ರೇಡ್ ಮಾಡಲು ಸರ್ಕಾರ ಮುಂದಾಗಿದೆ. ಆರೋಗ್ಯ ಸೇವೆಯನ್ನ ಕೇವಲ ಅಂಕಿ ಅಂಶಗಳ ಆಧಾರದ ಮೇಲೆ ಅಳೆಯುವುದು ಎಷ್ಟು ಸರಿ? ಒಂದು ವೇಳೆ ಹೆರಿಗೆಗಳ ಸಂಖ್ಯೆ ಕಡಿಮೆ ಇದ್ದರೂ ತುರ್ತು ಪರಿಸ್ಥಿತಿಯಲ್ಲಿ ಆ ರೋಗಿಗಳು ಚಿಕಿತ್ಸೆಗಾಗಿ ಬಂದರೆ ಅವರಿಗೆ ಸ್ಪಂದಿಸುವವರು ಯಾರು? ಸರ್ಕಾರದ ಈ ನಿರ್ಧಾರದಿಂದ ಚಿಕಿತ್ಸೆ ಸಿಗದೆ ರೋಗಿಗಳು ಪ್ರಾಣ ಬಿಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ರಾಜ್ಯ ಸರ್ಕಾರ ಕೂಡಲೇ ಈ ತಾರತಮ್ಯದ ಆದೇಶವನ್ನ ಹಿಂಪಡೆಯಬೇಕು. ಒಂದು ವೇಳೆ ಸರ್ಕಾರ ಹಠಕ್ಕೆ ಬಿದ್ದು ಆರೋಗ್ಯ ಕೇಂದ್ರಗಳ ದರ್ಜೆ ಇಳಿಸಿದ್ರೆ ಜಿಲ್ಲಾದ್ಯಂತ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇಲ್ಲಿ ಕಲಬುರಗಿಯಲ್ಲಿರುವಂತಹ ಕ್ಯಾನ್ಸರ್ ಆಸ್ಪತ್ರೆ ಕಿದ್ವಾಯಿನಲ್ಲಿ ಕಳೆದ ನವೆಂಬರ್ನಲ್ಲಿ ಒಂದು 20-30 ಎಸಿಗಳು ಕಳ್ಳತನ ಆಗುತ್ತೆ. ಕಳ್ಳ CCTVನಲ್ಲಿ ಸಿಕ್ಕಿಬೀಳ್ತಾನೆ. ಅದಾದಮೇಲೆ ಪೊಲೀಸರು ಕಳ್ಳನನ್ನು ಕರೆಸಿ ಒಂದು ಮುಚ್ಚಳಿಕೆಯನ್ನು ಬರೆಸ್ಕೊಳ್ತಾರೆ. ಮುಚ್ಚಳಿಕೆ ಬರೆದುಕೊಟ್ಟಂಥ ಕಳ್ಳ ಹೇಳ್ತಾನೆ, ಕದ್ದ ಮಾಲನ್ನು ಇಲ್ಲಿರುವಂಥ ಅಡ್ಮಿನಿಸ್ಟ್ರೇಟರ್ ಮನೆಗಳಲ್ಲಿ ಎಸಿಗಳನ್ನು ಫಿಟ್ ಮಾಡಿದ್ದೀನಿ ನಾನು ಅಂತ ಹೇಳ್ತಾನೆ. ಆಮೇಲೆ ಕಳ್ಳನಿಗೆ ಬಿಟ್ಟು ಕಳಿಸ್ತಾರೆ. ಯಾವುದೇ ಕೇಸ್ ಆಗೋದಿಲ್ಲ. ಅದಾದ 15 ದಿನಕ್ಕೆ FIR ಆಗುತ್ತೆ. FIR ಆದಲ್ಲಿ ಕಳ್ಳ ಯಾರಂತ ಗೊತ್ತಿದ್ದರು ಆ ಕಳ್ಳನ ಹೆಸರನ್ನು FIRನಲ್ಲಿ ಕೈ ಬಿಡ್ತಾರೆ. ಅದಾದ 5-6 ದಿನಗಳಲ್ಲಿ ಕದ್ದ ಮಾಲು ಮತ್ತು ವಾಪಸ್ಸು ಅದರಲ್ಲಿ ಅರ್ಧ ಮಾಲು ವಾಪಸ್ ಬರುತ್ತೆ. ಯಾಕೆ ವಾಪಸ್ ಬಂತು ಅಂದರೆ ರಿಪೇರಿಗೆ ಒಯ್ದಿದ್ದೇವಂತ ಹೇಳ್ರಿ ಅಂತ ಪೊಲೀಸರು ಕಳ್ಳರಿಗೆ ಹೇಳಿ ಕಳಿಸ್ತಾರೆ. ಅಂದರೆ ಕಳ್ಳರು ಕಿದ್ವಾಯಿನಲ್ಲಿರುವಂಥ ಆಡಳಿತಗಾರರು ಮತ್ತು ಪೊಲೀಸರು
3 ಜನ ಕೂಡಿ ಡಕಾಯಿತಿಯನ್ನು ಮಾಡ್ತಾ ಇದ್ದಾರೆ. ದೀರ್ಘ ನಿದ್ರೆಯಲ್ಲಿ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರಿದ್ದಾರೆ ಮತ್ತು ಏನು ಆಕಾಶದಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ. ಯಾಕಂದರೆ ಅವ್ರಿಗೆ ಕಾಣೋದೇ ಇಲ್ಲ, ಜನ ನೆಲದ ಮೇಲೆ ನಡೆದ್ರೆ ಕಾಣಬೇಕಲ್ಲ. ಯಾಕಂದರೆ ಬೆಳೆ ವೀಕ್ಷಣೆನೂ ಹಂಗೆ ಮಾಡಿದರು. ಅಲ್ಲ, ಇದು ಹಗಲು ದರೋಡೆನೇ ಅಣ್ಣ. ಯಾವಾಗಾದ್ರೂ ಏನು ಈ CCTV ಇದೆ, ಸಿಕ್ಕಿಬಿದ್ದಿದ್ದಾರೆ. ಸಿಕ್ಕಿಬಿದ್ದ ಮೇಲೂ ಅವ್ನು ಮುಚ್ಚಳಿಕೆ ಬರ್ಕೊಂಡು ಕಳಿಸ್ತಾರೆ. ಅದು ನಾಳೆ ಒಬ್ಬ ಬ್ಯಾಂಕ್ ದರೋಡೆ ಮಾಡಿ ಮುಚ್ಚಳಿಕೆ ಬರ್ದು ಕೊಡ್ತಾನೆ, ಬಿಟ್ಟು ಕಳಿಸ್ತೀರಿ ಪೊಲೀಸರು. ಅಂದರೆ ಇದು ಏನು ನಡೀತಾ ಇದೆ, ಇದ್ರ ಜೊತೆಗೆ ಕಿದ್ವಾಯಿನಲ್ಲಿ ವ್ಯವಸ್ಥಿತವಾಗಿ ಅಲ್ಲಿರುವಂಥ ಏನು ಇಂಜೆಕ್ಷನ್ ಇರ್ಬೋದು, ಔಷಧಗಳಿರ್ಬೋದು, ಭಾಳ ಕಾಸ್ಟ್ಲಿ ಇರುತ್ತೆ. ಕ್ಯಾನ್ಸರ್ ಪೇಷಂಟ್ಗಳು ಕೊಡೋದು ಅದನ್ನು ಹೊರಗಡೆ ಮಾರ್ಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿರುವಂಥ ಅಡ್ಮಿನಿಸ್ಟ್ರೇಟರು, ಆಡಳಿತಗಾರರು. ಇದನ್ನು ನೋಡಿದಂಥ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಶರಣ್ ಪ್ರಕಾಶ್ ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಅವರಿಗೂ ಪಾಲ ಹೋಗ್ತಿರ್ಬೇಕು ಇದರಲ್ಲಿ. ಏನು ಕಳೆದ 7 ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುತ್ತಾ ಬಂದಿರುವ ಬೆಂಗಳೂರಿನ JP ನಾರಾಯಣಸ್ವಾಮಿ ಪ್ರತಿಷ್ಠಾನವು ಈ ಬಾರಿ ಜಿಲ್ಲೆಯ ವಿದ್ಯಾರ್ಥಿಗಳನ್ನು ಕೈಬಿಟ್ಟಿರುವುದಕ್ಕೆ ಪದಾಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾರವಾರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪದಾಧಿಕಾರಿಗಳು, ಈ ವರ್ಷವೂ ಜಿಲ್ಲೆಯ ವಿದ್ಯಾರ್ಥಿಗಳನ್ನು ಪರಿಗಣಿಸುವಂತೆ ಪ್ರತಿಷ್ಠಾನದ ಮುಖ್ಯಸ್ಥರಿಗೆ ಮನವಿ ಮಾಡಿದರು. ಅಲ್ಲದೆ ಸಮಾಜದ ವಿವಿಧ ಉಪಪಂಗಡಗಳು ಐಕ್ಯತೆಯಿಂದ ಬಡ ವಿದ್ಯಾರ್ಥಿಗಳ ನೆರವಿಗೆ ಧಾವಿಸಬೇಕು ಎಂದು ಕರೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಗೌರವ ಸಂಚಾಲಕ VN ನಾಯ್ಕ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಏನು ಅಂತ ಗೊತ್ತಿಲ್ಲದೆ ಇದ್ರೂ ನಾನು ಮುಖ್ಯ ಸಂಚಾಲಕನಾಗಿ ಮಾತನಾಡೋದು. ಡೈರೆಕ್ಟರ್ ಮಂಡಳಿ ಎಲ್ಲ ಇದೆ, 7-9 ಜನರ ಪ್ರತಿಷ್ಠಾನದ ಡೈರೆಕ್ಟರ್ ಮಂಡಳಿ ಇದೆ. ಸ್ವಲ್ಪ ಆಂತರಿಕ ಭಿನ್ನಾಭಿಪ್ರಾಯಗಳು ಸಮಾಜದೊಳಗೆ 26 ಗುಂಪು ಅಂತಂದಾಗ ಆಗಿರುವ ಸಾಧ್ಯತೆ ನಾನು ಊಹಿಸ್ಕೊಂಡಿದ್ದೇನೆ. ಬಹುಶಃ ಎಲ್ಲೋ ಈಡಿಗರು ಬೇರೆ, ಕುಮಾರಪಂತರು ಬೇರೆ, ನಾಮದಾರಿಗಳು ಬೇರೆ, ನಮ್ಮೊಳಗೆ ಆಂತರಿಕ ಇದು ಬರ್ತಾವಲ್ಲ. ಹಾಗಾಗಿ ನಾವು ಬಡಬಗ್ಗರಿಗೆ ಕೊಡುವಂಥ ಪ್ರೋತ್ಸಾಹನ ಉತ್ತರ ಕನ್ನಡ, ಶಿವಮೊಗ್ಗ, ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ನಮ್ಮ ಸಮುದಾಯದಲ್ಲಿ ಬರುವವರನ್ನು ನಾವು ಬಿಗ್ ಬ್ರದರ್ಸ್ ಅಂತ, ಹಿರಿಯ ಸಹೋದರರು ಅಂತ ನಾವು ಪರಿಗಣಿಸ್ತಿದ್ವಿ. ಆದರೆ ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಎಳನೀರು ಜಗದೀಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಂದಿನ ಅಧ್ಯಕ್ಷೆ ಪೂರ್ಣಿಮಾ ಆನಂದ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಜಗದೀಶ್ ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಬೋರಯ್ಯ ಘೋಷಿಸಿದರು. ಆಯ್ಕೆಯ ನಂತರ ಮಾತನಾಡಿದ ಜಗದೀಶ್, ಶಾಸಕ HT ಮಂಜು ಅವರ ಮಾರ್ಗದರ್ಶನದಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡುವುದಾಗಿ ಭರವಸೆ ನೀಡಿದರು. ಚುನಾವಣೆಯಲ್ಲಿ 5 ವರ್ಷ ಏನು ನಾವು ಎಲ್ಲ ನಮ್ಮ ಪೇಪರ್ನ ಬಾಲನ ಜಗನ ಎಲ್ಲ ಮಾತಾಡ್ತಾ ಇದ್ದೀವಿ, ಅಧ್ಯಕ್ಷ ಆಗಿದ್ದೀವಿ, ಎಲ್ಲ ಸಹಕಾರದಿಂದ ಅಧ್ಯಕ್ಷ ಆಗಿದ್ದೀವಿ ಹೇಳಿ. ನನ್ನ ಅವಧಿಯಲ್ಲಿ ಇಲ್ಲಿವರೆಗಿತ್ತು ಎಲ್ಲ ನಾವು ಸದಸ್ಯಗಳೆಲ್ಲ ಒಗ್ಗೂಡಿಸಿ ಕೆಲಸ ಮಾಡ್ಕೊಂಡು ಗ್ರಾಮ ಪಂಚಾಯತಿಲಿ ಏನು 2 ವರ್ಷ 2.5 ವರ್ಷ ಅವಧಿಲಿ ಏನು ನಾವೇನು ಒಡಂಬಡಿಕೆ ಮಾಡ್ಕೊಂಡಿದ್ದೋ ಆ ರೀತಿ ಎಲ್ಲರೂ ಸಹ ಅಧಿಕಾರ ಹಂಚಿಕೆ ಮಾಡಿಕೊಂಡು ಒಂದು ಅಭಿವೃದ್ಧಿ ಪತ್ರ ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಜಗದೀಶಣ್ಣರವರೇ ಅವರು ಅದೇ ರೀತಿ ಏನು ಮಿತಿ ಅತಿ ಕಮ್ಮಿ ಇದೆ ಅದರಲ್ಲಿ ಅವರಲ್ಲಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಆಲೂರು ತಾಲೂಕು ಕಚೇರಿಗೆ ಬಾಂಬ್ ಬೆದರಿಕೆ, ಆತಂಕದಲ್ಲಿದ್ದ ಸಿಬ್ಬಂದಿ ಮತ್ತು ಸಾರ್ವಜನಿಕರನ್ನ ಕಚೇರಿಯಿಂದ ತುರ್ತು ಸ್ಥಳಾಂತರ. ಕಚೇರಿ ಆವರಣದಲ್ಲಿ ಪೊಲೀಸ್ ಬಂದೋಬಸ್ತ್, ಶ್ವಾನದಳದಿಂದ ತಪಾಸಣೆ. ಹಣಕ್ಕಾಗಿ ನೌಕಾಪಡೆ ರಹಸ್ಯ ಮಾಹಿತಿ ಪಾಕಿಸ್ತಾನಕ್ಕೆ ರವಾನೆ, ಉಡುಪಿಯಲ್ಲಿ ಗುಜರಾತ್ ಮೂಲದ ಆರೋಪಿ ಸೆರೆ, ಪೊಲೀಸರಿಂದ ಆರೋಪಿಗಳ ವಿಚಾರಣೆ. ರೈಲ್ವೆ ಪ್ರಯಾಣಿಕರಿಗೆ ಶಾಕಿಂಗ್, ಒಂದೇ ವರ್ಷದಲ್ಲಿ 2ನೇ ಬಾರಿಗೆ ಟಿಕೆಟ್ ದರ ಏರಿಕೆ, ಡಿಸೆಂಬರ್ 26ರಿಂದ ಹೊಸ ದರಗಳು ಜಾರಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ VVC TV, ಸತ್ಯದ ಕಡೆ ನಮ್ಮ ನಡೆ.